ಅವ್ವ ಇನ್ನೊಂದು ಸ್ವಲ್ಪ ದಿನ ನಿನಗೆ ಕಣ್ ಕಾಣಿಸ್ತದೆ, ಅವಾಗ ನೀನೆಲ್ಲ ಕಡೆ ಆರಾಮಾಗಿ ಓಡಾಡ್ಬೋದು. ಆಯ್ತು ಕಣವ. ಅಣ್ಣ, ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡಲಿ? ಅರೆ ನೋಡಿದ್ರು ನೋಡ್ದಂಗೆ ಕೂತವನಲ್ಲ. ಏ ವೆಂಕಿ, ವೆಂಕಿ ಅಣ್ಣ, ನೀನು ಹೀಗಿರಬೇಡ. ಯಾವಾಗಲೂ ನಗ್ನಗ್ತಾ ಇರಬೇಕು, ಆಗಲೇ ನಮ್ಗೆಲ್ಲರಿಗೂ ಖುಷಿ ಆಗೋದು. ವೆಂಕಿ, ಯಾಕಪ್ಪ ಸುಮ್ಮನಿದೆಯಾ? ಏನಾಯ್ತು? ನಿನ್ನ ತಂಗಿ ಜಾನು ಹೆಸರು ಕೇಳ್ತಿದ್ದಂಗೆ ಕುಣಿದು ಕುಪ್ಪಳಿಸ್ತಿದ್ದೆ. ಅದಲ್ಲದೆ ಅವಳ ಮೇಲೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ಯಾ ಅಂತ ನಮಗೆ ಸಂದಾಗ ಗೊತ್ತದೆ. ಇವತ್ತು ಯಾಕೆ ಅವಳು ಏನು ಮಾತಾಡಿದ್ರು ಏನು ಮಾತಾಡ್ತಾ ಇಲ್ಲ ನೀನು? ಅದು ಏನಾಯ್ತು ಅಂತ ಹೇಳು ಮಗ. ಅಲ್ಲ, ನೀನು ಯಾರ ಮೇಲೂ ಕೋಪ ಮಾಡ್ಕೊಳಕ್ಕಿಲ್ಲ, ಅದು ನಿನ್ನ ತಂಗಿ ಮೇಲಂತೂ ಇದ್ದಿದ್ದು ಕೋಪ ಮಾಡ್ಕೊಳಕ್ಕಿಲ್ಲ. ಏನಾಯ್ತು ಅಂತ ಹೇಳು ಮಗ. ಓ ಅವ್ವ, ನಮ್ಮ ಮನೆ ದೇವ್ರಿಗೆ ಸ್ಯಾನೆ ಕೋಪ ಬಂದೈತೆ ಕಣವ. ಈಗ ನೈವೇದ್ಯ ಮಾಡಿನೋ ಇಲ್ಲ ಅಲಂಕಾರ ಮಾಡಿನೋ ಕೋಪ ಇಳಿಸ್ಬೇಕು. ಏನ್ರಿ ಅಣ್ಣ ಬಾ, ಎದ್ದೇಳು ಹೇಳ್ತೀನಿ. ಬಾ ಬಾ ಹೇಳ್ತೀನಿ. ಬಾ ಸುಮ್ಮನೆ. ಚಲ್ವಿ, ಚಲ್ವಿ, ಯಾಕವ್ವ ವೆಂಕಿಗೆ ಏನಾಗದೆ? ಯಾಕೆ ಹಿಂಗಾಡ್ದ? ಯಾವತ್ತೂ ಹಿಂಗೆ ಮಾಡ್ದವನಲ್ಲ. ಗೊತ್ತಿಲ್ಲ ಕಣವ. ಅಯ್ಯೋ ದೇವ್ರೆ. ನನ್ನ ಮೇಲಿರೋ ಕೋಪನ ಅದಕ್ಕೆ ಮೇಲೆ ಯಾಕೋ ತೋರಿಸ್ತಿದ್ಯಾ? ನನಗೆ ಗೊತ್ತು, ಫೋಟೋ ಸುಟ್ಟು ಹಾಕಿದ್ದಕ್ಕೆ ನಿನಗೆ ನನ್ನ ಮೇಲೆ ಕೋಪ ತಾನೆ? ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಯಾಕೆ ಪದೇ ಪದೇ ಹೇಳು ಹೇಳು ಅಂತ ಹಠ ಮಾಡ್ತಿದ್ಯಾ ಹೀಗೆ? ನೀನು ನಿನ್ನ ತಾಯಿನ ಹುಡುಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕಿಂತ ಇನ್ನೊಂದು ಸತ್ಯ ಹೇಳ, ನಿನ್ನ ತಾಯಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಅಣ್ಣ, ಅದು ಅಷ್ಟು ಸುಲಭ ಇಲ್ಲ ಅಣ್ಣ. ನಾನು ಈಗ ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನದಲ್ಲೇ ಇದ್ದೀನಿ. ಆದರೆ ನಾನು ಕರ್ಕೊಂಡು ಬರೋ ತನಕ ನನ್ನ ಮೇಲೆ ನೀನು ಮುನಿಸ್ಕೊಂಡಿರಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಜಯಂತ್ ಅವ್ರಿಗೆ ನಿಮ್ಮ ತಾಯಿ ಫೋಟೋನ ತೋರಿಸ್ಬಾರ್ದು. ಇಲ್ಲ, ಖಂಡಿತ ಅವ್ರು ನಿನಗೆ ಸಹಾಯ ಮಾಡಲ್ಲ. ನೀನು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಹುಡುಕ್ತಾ ಇದೆಯಲ್ಲ, ಅವ್ರು ಬೇರೆ ಯಾರು ಅಲ್ಲ, ನನ್ನ ಗಂಡ ಜಯಂತ್ ಅವರೇ. ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನಿ ಅಣ್ಣ. ನೀನು ನನ್ನ ಓಡ ಹುಟ್ಟಿದ ಅಣ್ಣ ಅಲ್ಲದೆ ಇರ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿ ನಮಗ್ ಪ್ರೀತಿ ಕೊಟ್ಟಿದ್ಯಾ ಕಣೋ. ಏನು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಇಡೀ ನಿನ್ನ ಜೀವನನೇ ನಮಗೆ ಮುಡಿಪಾಗಿಟ್ಟಿದ್ಯಾ. ನೀನಿಲ್ಲ ಅಂದಿದ್ರೆ ಅಪ್ಪ ಅಮ್ಮ ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ರು ಅಂತ ನನಗೆ ಗೊತ್ತಿದೆ. ಇಷ್ಟೆಲ್ಲ ಮಾಡಿರೋ ನಿನ್ಗೆ ನಾನು ಸುಳ್ಳು ಹೇಳ್ತೀನ ಅಣ್ಣ? ನಾನು ಹೇಳ್ತಿರೋದು ನಿಜ ಕಣೋ. ಅವರು ಜಯಂತ್ ಅವರೇ.
ಬೇಡ ಅಣ್ಣ, ನಿಂತ್ಕೋ. ಅದನ್ನೇ ನಾನು ಹೇಳಕ್ ಬರ್ತಿರೋದು. ನೀನು ಅವ್ರ ಹತ್ರ ಏನು ಹೇಳಬಾರ್ದು. ಯಾವುದೇ ಕಾರಣಕ್ಕೂ ಜಯಂತ್ ಅವರಿಗೆ ನಿಮ್ಮ ತಾಯಿ ಫೋಟೋನ ತೋರಿಸ್ಬೇಡ. ನೀನು ಅವ್ರ ಹತ್ರ ಈ ವಿಷಯದ ಬಗ್ಗೆನೇ ಮಾತಾಡಬೇಡ. ನಾನು ಹೇಳೋವರೆಗೂ ನೀನು ಅವ್ರ ಹತ್ರ ಮಾತಾಡಬಾರ್ದು. ನಿನಗೆ ಅವರೇ ಜಯಂತ್ ಅವರು ಅಂತ ಗೊತ್ತಾಗಿದೆ. ನಿನ್ನ ತಾಯಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನೋಡು, ನೀವೀಗೆಲ್ಲ ಆಡ್ತೀಯ ಅಂತಾನೆ ನಾನು ಇಷ್ಟು ದಿನ ಈ ವಿಷಯ ನಿನಗೆ ಹೇಳಿರಲಿಲ್ಲ. ದಯವಿಟ್ಟು ನಿನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ದು ಬಿಡು. ನಾವೀಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ ಅಣ್ಣ, ಅರ್ಥ ಮಾಡ್ಕೋ. ನಿನಗೆ ಅರ್ಥ ಆಗೋದು ಬೇಡ, ಅದನ್ನೇ ನಾನು ಹೇಳ್ತಾ ಇರೋದು. ದಯವಿಟ್ಟು ಇದೇನು ಗೊತ್ತೇ ಇಲ್ಲ ಅಂತ ಇದ್ಬಿಡು. ನೀನು ಈಗಲೇ ಅದಕ್ಕೆನ ಮತ್ತೆ ಅವ್ರ ತಾಯಿನ ಕರ್ಕೊಂಡು ಊರಿಗೆ ಹೊರಟ್ಬಿಡು. ಟ್ರೀಟ್ಮೆಂಟ್ ಟೈಮ್ಗೆ ನಾನು ಬರೋದಕ್ಕೆ ಹೇಳ್ತೀನಿ. ನೋಡೋಣ, ನಿನ್ನ ತಾಯಿನ ನಿನ್ನ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ನನ್ನ ಮಾತನ್ನು ನೀನು ನಂಬಬೇಕು. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ನೀನು ಯಾರಿಗೂ ಹೇಳಬಾರ್ದು. ನನಗೆ ಮಾತು ಕೊಡು. ಅದರಲ್ಲೂ ಜಯಂತ್ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನಗೆ ಮಾತು ಕೊಡು. ಯಾಕೋ ಅಣ್ಣ, ನಿನಗೆ ನನ್ನ ಬಗ್ಗೆ ನಂಬಿಕೆ ಇಲ್ವಾ? ನಾನು ನಿನ್ನ ತಂಗಿ ಕಣೋ. ನಾನು ಏನೇ ಹೇಳ್ತಿದ್ರು ಅದು ನಿನ್ನ ಒಳ್ಳೇದಕ್ಕೆ ಮತ್ತು ನಿಮ್ಮ ತಾಯಿ ಒಳ್ಳೇದಕ್ಕೆ. ಮಾತು ಕೊಡು ಪ್ಲೀಸ್. ಮೇಡಮ್ ಅವರು ಎಲ್ಲೋದ್ರು? ಸಿದ್ದು, ಏನು ಹುಡುಕ್ತಾ ಇದ್ದಿಲ್ಲ? ಅದೇ ಕಾರಣ ಮೇಡಮ್ ಅವರು ಪ್ರಸಾದ ತತ್ತೀನಿ ಎಂದು ಹೋದ್ರು, ಇನ್ನೂ ಬರಲಿಲ್ಲ. ಮೇಡಮ್ ಅವ್ರಿಗೆ ಫೋನ್ ಮಾಡ್ತಾವ್ರೆ. ಮಾತಾಡು ಹೋಗ್ಲಾ, ಮಾತಾಡ್ಕೊ.